ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಿವತ್ತು ಒಂದು ಕಸ್ಟಮರ್ದು ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ ಮಾಡ್ತಾಯಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಬಾಡಿ ಮೆಜರ್ಮೆಂಟ್ ಹೇಗೆ ತೊಗೊಳ್ಬೇಕು, ಎಷ್ಟು ಲೆಂತ್ಗೆ ಯಾವ ಥರ ಅಳತೆ ಮಾಡ್ಕೊಳ್ಬೇಕು ಅನ್ನೋದನ್ನ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ವಿಡಿಯೋ ಇವಾಗ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಫೈನಲ್ ಬಾಕ್ಸ್ ಫೋಲ್ಡಿಂಗ್ ಮಾಡ್ತೀವಲ್ಲ, ಅದು ಅರ್ಥ ಆಗಿಲ್ಲ ಅಂದ್ಬಿಟ್ಟು ನನಗೆ ಒಂದು 3-4 ಜನ ಕಸ್ಟಮರ್ ನನಗೆ ಮೆಸೇಜ್ ಮಾಡಿದರು, ಫೈನಲ್ ಬಾಕ್ಸ್ ಫೋಲ್ಡಿಂಗ್ ಹೇಗೆ ಮಾಡ್ಕೊಂಡ್ರೆ ಅಂತ ಕನ್ಫ್ಯೂಷನ್ ಆಯ್ತಂತ. ಹಾಗಾಗಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇವಾಗ ಬಂದು ಮದುವೆ ಸೀಸನ್ ಆಗಿರೋದ್ರಿಂದ ನನಗೆ ಸ್ಯಾರೀಸ್ ಬಾಕ್ಸ್ ಫೋಲ್ಡಿಂಗ್ ತುಂಬ ಆರ್ಡರ್ಸ್ ಬರ್ತಾನೆ ಇರುತ್ತೆ, ಕಂಟಿನ್ಯೂಸ್ ಆಗಿರುತ್ತೆ ನನಗೆ ಆರ್ಡರ್. ಎಲ್ಲನೂ ವಿಡಿಯೋ ಮಾಡೋಕ್ಕಾಗಲ್ಲ. ಹಾಗಾಗಿ ನಾನು ಇದು ಫೈನಲಿ ಒಂದು ಬಾಕ್ಸ್ ಫೋಲ್ಡಿಂಗ್ ತೋರಿಸೋಣ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೀವು ಐರನಿಂಗ್ ಮಾಡ್ಕೊಳ್ಬೇಕಾದ್ರೆ ನೋಡ್ಕೊಂಡು ಮಾಡ್ಕೊಳ್ಳಿ, ಯಾಕಂದರೆ ಸ್ಯಾರಿ ಎಲ್ಲ ಕಾಸ್ಟ್ ಜಾಸ್ತಿ ಇರುತ್ತೆ. ಬಟ್ ಐರನಿಂಗ್ ಮಾಡಬೇಕಂದ್ರೆ ಸ್ವಲ್ಪ ಬೇರೆ ಐರನ್ ಬಾಕ್ಸ್ ಏನಾದರೂ ನಾರ್ಮಲ್ ಐರನ್ ಬಾಕ್ಸ್ ಯೂಸ್ ಮಾಡಿದ್ರೆ ಸ್ಯಾರಿ ಸುಟ್ಟೋಗೋ ಚಾನ್ಸಸ್ ಇರುತ್ತೆ. ಆದಷ್ಟು ಸ್ವಲ್ಪ ಚೆನ್ನಾಗಿರೋ ಐರನ್ ಬಾಕ್ಸ್ ಇಟ್ಕೊಂಡು ಐರನ್ ಮಾಡಲಿಕ್ಕೆ ಟ್ರೈ ಮಾಡಿ. ಯಾಕಂದರೆ ಸ್ಯಾರಿ ತೆಳ್ಳಗಿರುತ್ತೆ, ಅದು ಸುಟ್ಟೋದ್ರೆ ಮತ್ತದು ಸ್ಯಾರಿ ವೇರ್ ಮಾಡಲಿಕ್ಕೂ ಆಗೋದಿಲ್ಲ, ಹಾಗಾಗತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಅದಿಲ್ಲ ಅಂದರೆ ಅದ್ರ ಮೇಲೆ ಸ್ಯಾರಿ ಮೇಲೆ ನೀವು ನ್ಯೂಸ್ ಪೇಪರ್ ಬರುತ್ತಲ್ಲ, ನ್ಯೂಸ್ ಪೇಪರ್ ಆದರೂ ಹಾಕೋಬೋದು. ಇಲ್ಲಾಂದರೆ ತೆಳ್ಳಗಿರೋ ದುಪ್ಪಟ್ಟ ಬರುತ್ತಲ್ಲ, ದುಪ್ಪಟ್ಟನ ಅದ್ರ ಮೇಲೆ ಹಾಕ್ಕೊಂಡು ಕೂಡ ಟ್ರೈ ಮಾಡ್ಬೋದು. ಆದಷ್ಟು ಐರನ್ ಬಾಕ್ಸ್ ಸಿಮ್ಮಲ್ಲಿ ಇಟ್ಕೊಂಡು ತುಂಬ ಕಮ್ಮಿನಲ್ಲಿ ಇಟ್ಕೊಂಡು ಟ್ರೈ ಮಾಡಿ. ಯಾಕಂದರೆ ತುಂಬ ಜನ ಅದೇ ಕಂಪ್ಲೇಂಟ್ ಹೇಳಿದ್ದಾರೆ, ಸ್ಯಾರಿ ಸುಟ್ಟೋಗ್ಬಿಡ್ತು ಅಂತ. ಹಾಗಾಗಿ ನಾನು ಅದನ್ನು ಒತ್ತಿ ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ಯೂಸ್ ಮಾಡ್ತಿರೋ ಐರನ್ ಬಾಕ್ಸ್ ಬಂದು ಸ್ವಲ್ಪ ಕಾಸ್ಟ್ ಜಾಸ್ತಿ ಇದೆ, ಹಾಗಾಗಿ ಅದು ಸುಡಲ್ಲ. ಸ್ಯಾರಿ ಮೇಲೆ ಇಟ್ಟರೂ ಅದು ಸ್ಯಾರಿಗೆ ಅಂಟ್ಕೊಳ್ಳಲ್ಲ, ಆ ಥರ ಇದೆ. ಹಾಗಾಗಿ ನಾನು ಧೈರ್ಯವಾಗಿ ಎಷ್ಟು ಕಾಸ್ಟಿನ ಸ್ಯಾರಿ ಕೊಟ್ಟರು ಆರಾಮಾಗಿ ಮಾಡಿಕೊಡ್ತೀನಿ, ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂದರೆ ಐರನ್ ಬಾಕ್ಸು ಪ್ರಾಬ್ಲಮ್ ಇದ್ದಾಗ ನನಗೆ ತುಂಬ ಭಯ ಆಗ್ತಾಯಿತ್ತು. ಫಸ್ಟ್ ನಾನು ಕಲಿಬೇಕಾದ್ರೂ ಕೂಡ ನಾನು 1-2 ಸ್ಯಾರಿ ನಂದನ್ನೇ ಸುಟ್ಟಾಕಿದ್ದೀನಿ, ಚೆನ್ನಾಗಿರೋ ಸ್ಯಾರಿನೇ. ಹಾಗಾಗಿ ನಾನು ಹೇಳ್ತಾ ಇರೋದು ಇವಾಗ. ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಮಾಡ್ಕೊಳ್ಬೋದು ಇದನ್ನು. ಬಟ್ ನೀವು ಫಸ್ಟ್ ಟೈಮ್ ಟ್ರೈ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಹೊಸ ಸ್ಯಾರಿ ಇಟ್ಕೊಂಡು ಟ್ರೈ ಮಾಡಬೇಡಿ. ಹಳೆ ಸ್ಯಾರಿ ಯೂಸ್ ಆಗಲ್ಲ ಅನ್ನೋ ಥರ ಸ್ಯಾರಿ ಇರುತ್ತಲ್ಲ, ಆ ಸ್ಯಾರಿ ತೊಗೊಂಡು ಟ್ರೈ ಮಾಡಿ. 1-2 ಸ್ಯಾರಿ ನೀವು ಮಾಡೋ ತನಕ ಅದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಆಮೇಲೆ ನಿಮಗೆ ನೀಟಾಗಿ ಬರುತ್ತೆ, ಆರಾಮ್ಸೆ ಮಾಡ್ಬೋದು. 10 to 15 ಮಿನಿಟ್ಸಲ್ಲೆಲ್ಲ ನೀವು ರೆಡಿ ಮಾಡ್ಕೊಂಬಿಡ್ಬೋದು. ನೀವು ನಾರ್ಮಲ್ ಸ್ಯಾರಿ ವೇರ್ ಮಾಡೋದಕ್ಕೂ ಬಾಕ್ಸ್ ಫೋಲ್ಡಿಂಗ್ ಐರನಿಂಗ್ ಮಾಡಿರ್ತೀವಲ್ಲ, ಆ ಸ್ಯಾರಿ ವೇರ್ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಸ್ವಲ್ಪ ದಪ್ಪ ಇದ್ರೂ ನಾವು ಅದನ್ನು ಬಾಕ್ಸ್ ಫೋಲ್ಡಿಂಗ್ ಇರೋ ಸ್ಯಾರಿನ ವೇರ್ ಮಾಡಿದಾಗ ಏನಾಗುತ್ತೆ, ನೀಟಾಗಿ ಕುತ್ಕೊಳ್ಳುತ್ತೆ, ಸ್ಟಿಫಾಗಿರುತ್ತೆ. ನಾವು ನಾರ್ಮಲ್ ಸ್ಯಾರಿ ವೇರ್ ಮಾಡ್ತೀವಲ್ಲ, ಅವಾಗ ಏನಾಗುತ್ತೆ ಅಂದರೆ ಅದು ಅಲ್ಲಿ ಇಲ್ಲಿ ಎತ್ಕೊಳ್ತಾ ಇರುತ್ತೆ ಮತ್ತು ಇಳ್ಕೊಳ್ತಾ ಇರಬೇಕು. ಬಟ್ ಇದು ಹಾಗಲ್ಲ, ಒಂದು ಸ್ಯಾರಿ ನಾವು ಐರನ್ ಮಾಡಿರ್ತೀವಲ್ವ, ಅದನ್ನು ಹಾಕಿದ್ರೆ ನಾವು ಹೆಂಗೆ ಓಡಾಡಿದ್ರೂ ಅದು ಹಂಗೆ ನೀಟಾಗಿ ಕೂತಿರುತ್ತೆ. ಅದನ್ನ ಪಲ್ಲು ಆಗಲಿ ನರಿಗೆಗಳಾಗಲಿ ಯಾವುದೂ ಜರುಗಲ್ಲ, ಆರಾಮ್ಸೆ ನೀಟಾಗಿರುತ್ತೆ. ಅಂದರೆ ಫಸ್ಟ್ ಟೈಮ್ ಸ್ಯಾರಿ ವೇರ್ ಮಾಡ್ತಾರಲ್ಲ ಅವರಿಗಂತೂ ತುಂಬ ಕಂಫರ್ಟ್ ಆಗಿರುತ್ತೆ. ಕೆಲವರಿಗೆ ಫೈನಲಿ ಕನ್ಫ್ಯೂಷನ್ ಆಗೋದಿಲ್ಲ ನೋಡಿ. ಫಸ್ಟು ಸೈಡಲ್ಲಿ ಹಾಕ್ಕೊಳ್ಬೇಕು. ಸೈಡಲ್ಲಿ ಹಾಕ್ಕೊಂಡ್ಮೇಲೆ ಒಂದು ಫೋಲ್ಡ್ ಮಾಡ್ಕೊಂಡ್ಮೇಲೆ ಈ ಕಡೆ ಬಂದು 2 ಡಬಲ್ ಫೋಲ್ಡ್ ಬರುತ್ತೆ ನೋಡಿ. ಹಾಫ್ ಒನ್ಸ್ ಮಾಡ್ಕೊಳ್ಳಿ, ಮತ್ತು ಅದಾದಮೇಲೆ ಇನ್ನೊಂದು ಕಂಟಿನ್ಯೂ ಹಾಗೆ ಮಾಡಿ ಅದ್ರ ಮೇಲೆ ಈಗ ಹಾಕ್ಕೊಳ್ಳಿ. ಇದು ಎಲ್ರಿಗೂ ಮಿಸ್ಟೇಕ್ ಆಗ್ತಿರೋದು ಇಲ್ಲಿ ನೋಡಿ. ಇವಾಗ ಎಷ್ಟು ನೀಟಾಗಿ ಬಂದಿದೆ ಅಂದರೆ ಬಾಕ್ಸ್ ಫೋಲ್ಡಿಂಗ್ ಕೂಡ ಅಷ್ಟೇ ಕ್ಲೀನಾಗಿ ಬರುತ್ತೆ. ಯಾಕಂದರೆ ಅದನ್ನು ನೋಡಿಬಿಟ್ಟು ಅದು ಫೋಲ್ಡಿಂಗ್ ಸೈಡಿಂದ ಮಾಡ್ಕೊಳ್ಬಾರ್ದು. ಹಂಗಾಗಿ ನೋಡಿ ಇದಿಷ್ಟು ನೀಟಾಗಿ ಬರುತ್ತೆ. ಎಲ್ಲರೂ ಏನು ಮಾಡ್ತಾರೆ, ಪಲ್ಲು ರೆಡಿ ಮಾಡ್ಕೊಳ್ತಾರೆ ಮತ್ತು ಸೆಂಟರ್ ಪ್ಲೀಟ್ಸ್ ರೆಡಿ ಮಾಡ್ಕೊಳ್ತಾರೆ. ಬಟ್ ಈ ಫೋಲ್ಡಿಂಗ್ ಮಾಡಬೇಕಾದ್ರೆ ಕನ್ಫ್ಯೂಷನ್ ಮಾಡ್ಕೊಳ್ತಾರಲ್ಲ, ಆವಾಗ ಏನಾಗುತ್ತೆ, ಅದು ಬಾಕ್ಸ್ ಫೋಲ್ಡಿಂಗ್ ನೀಟಾಗಿ ಬರಲ್ಲ. ನೋಡಿ ಎಷ್ಟು ನೀಟಾಗಿ ಬರುತ್ತೆ. ನಾವು ಎಷ್ಟು ಕ್ಲೀನಾಗಿ ಮಡ್ಚಬೇಕಾದ್ರೆ ಫೋಲ್ಡ್ ಮಾಡ್ಕೊಳ್ತೀವಲ್ಲ, ಅದನ್ನು ನೋಡ್ಕೊಂಡು ನೀಟಾಗಿ ಮಾಡ್ಕೊಳ್ಬೇಕು. ನೋಡಿ ನೀಟಾಗಿ ಬಂದಿದೆ. ನಾನಿವಾಗ ಇದನ್ನು ಒಂದು ಪ್ಲಾಸ್ಟಿಕ್ ಕವರ್ ಬರುತ್ತೆ, ಅಂದರೆ ಸ್ಯಾರಿ ಫೋಲ್ಡಿಂಗ್ ಅಂತಲೇ ಕವರ್ ಬರುತ್ತೆ. ಇದು ತುಂಬ ವೆರೈಟೀಸ್ ಬರುತ್ತೆ. ನಾನು ಈ ಥರ ಕವರ್ ಯೂಸ್ ಮಾಡ್ತೀನಿ. ಇದರಲ್ಲಿ ತುಂಬ ಈಸಿಯಾಗಿ ಕ್ಯಾರಿ ಕೂಡ ಮಾಡ್ಬೋದು ನೀವು. ಏನೋ ಸ್ಯಾರಿ ಹಾಳಾಗಲ್ಲ, ಅದರಲ್ಲಿ ಹಾಕ್ಬಿಟ್ಟು ಜಿಪ್ ಲಾಕ್ ಹಾಕಿಬಿಟ್ರೆ ನೀಟಾಗಿ ಕ್ಯಾರಿ ಮಾಡ್ಬೋದು, ಏನೂ ಹಾಳಾಗಲ್ಲ. ನಾನು ಈ ಥರ ಲೋಗೋ ಮಾಡಿಸಿಟ್ಕೊಂಡಿದ್ದೀನಿ. ನನಗೆ ಬಾಕ್ಸ್ ಫೋಲ್ಡಿಂಗ್ ಕೊಡೋರಿಗೆಲ್ಲ ನಾನು ಈ ಥರ ಪ್ಯಾಕ್ ಮಾಡಿಬಿಟ್ಟು ಅದ್ರ ಮೇಲೆ ಅದು ಲೋಗೋ ಹಾಕಿಬಿಟ್ಟು ನಾನು ಕೊಡ್ತೀನಿ. ಇವತ್ತಿನ ವಿಡಿಯೋ ಇದಾಗಿತ್ತು. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.